ರವಿ ಗಣಿಗ ಅಂತ ಒಬ್ಬರು ಶಾಸಕರಿದ್ದಾರೆ. ಅವರು ನನ್ನ ಸ್ನೇಹಿತರು ಕೂಡ ಹೌದು. ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರು. ಈ ಕಾಂಗ್ರೆಸ್ಸಲ್ಲಿದ್ದಾರೆ ಅವರು. ಈಗ ಅಲ್ಲಿಂದ ಶುರು ಮಾಡೋಣ. ಅವರೊಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಇವಾಗ ಎಲ್ಲರೂ ಚಿತ್ರರಂಗದವ್ರನ್ನ ತುಂಬ ಹೀನಾಯವಾಗಿ ಬೈಯುವ ಒಂದು ಸರದಿ ಶುರುವಾಗಿದೆ. ಕೆಲವರ ಓರಲ್ ಡಿಸೆಂಟ್ರಿಗಳು, ಬಾಯಿಬೇದಿಗಳು ತುಂಬ ಜೋರಾಗಿ ನಡೀತಾ ಇದೆ. ರವಿ ಗಣಿಗ ಅವರಿಂದ ಶುರು ಮಾಡೋಣ. ಶಾಸಕರು ಹಿಂದೆ ಪತ್ರಕರ್ತರಾಗಿದ್ದವರು, ನನ್ನ ಗೆಳೆಯರು ಕೂಡ ನನ್ನ ಸಂಪರ್ಕದಲ್ಲಿರೋರೆ. ಅವರು ಒಂದಷ್ಟು ಸಿನಿಮಾ ನಟರುಗಳ ಬಗ್ಗೆ, ಕಲಾವಿದರುಗಳ ಬಗ್ಗೆ, ಸಿನಿಮಾ ಚಿತ್ರರಂಗದವ್ರ ಬಗ್ಗೆ, ಚೇಂಬರ್ ಬಗ್ಗೆ ಒಂದು ಅಪಹಾಸ್ಯ ಮಾಡಿ, ವ್ಯಂಗ್ಯ ಮಾಡಿ ಒಂದಷ್ಟು ಮಾತಾಡಿದ್ದಾರೆ. ಅದು ಅವರು ಆಕ್ರೋಶ ಹೊರಹಾಕಿದ್ದಾರೆ. ಅದು ಅವರ ಇಷ್ಟ. ಆದ್ರೆ ಅವರು ಹೆಸರುಗಳನ್ನು ತಗೋಬೇಕಾಗಿತ್ತು. ಯಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಏನು ಅನ್ನೋದು ಹೆಸರುಗಳನ್ನು ತಗೊಂಡು ನಿರ್ದಿಷ್ಟವಾಗಿ ಒಂದಷ್ಟು ಸರಿಯಾದ ಅಂಶಗಳು ಮತ್ತು ಗ್ರಹಿಕೆಗಳು, ಮಾಹಿತಿಗಳ ಜೊತೆ ಮಾತನಾಡಿದಿದ್ರೆ ಒಂದು ತೂಕ ಬರ್ತಾ ಇತ್ತು. ಆದರೆ ಅವರು ಉತ್ತರ ಕುಮಾರನ್ ಪೌರುಷದ ತರ ಹೆಸರುಗಳನ್ನು ತಗೊಳ್ಳದೆ ಏನೋ ಒಂದಷ್ಟು ಲೇವಡಿ ಮಾಡಿಕೊಂಡು ಮಾತನಾಡಿದ್ದಾರೆ. ಸೊ ಅವರಿಂದ ಮೊದಲಿಗೆ ಶುರು ಮಾಡಿ. ನೀವು ಯಾರ್ಯಾರ ಬಗ್ಗೆ ಮಾತಾಡಿದಿರಿ ರವಿ ಗಣಿಗ ಅವರೇ? ಅವ್ರನ್ನ ರಾಕಿಂಗ್ ಸ್ಟಾರ್ ಯಶ್ ಅಂತಾರೆ, ಬಾದ್ಶಾ, ಕಿಚ್ಚ, ಸುದೀಪ ಅಂತಾರೆ, ರಿಯಲ್ ಸ್ಟಾರ್ ಉಪೇಂದ್ರ ಅಂತಾರೆ, ಶಿವಣ್ಣ ಅಂತಾರೆ, ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅಂತಾರೆ. ಇವ್ರ ಬಗ್ಗೆ ಎಲ್ಲ ನೀವು ಒಂದಷ್ಟು ಮಾತುಗಳನ್ನ ಆಡಿದಿರಿ. ನೀವು ಯಾರ್ದೋ ಪರವಾಗಿರ್ತೀರಿ, ಅದು ನಿಮಗೆ ಬಿಟ್ಟಂತ ವಿಚಾರ, ಅದು ಬೇರೆಯವ್ರಿಗೆ ಸಂಬಂಧ ಇಲ್ಲ. ಆದ್ರೆ ವಿಧಾನಸೌಧದ ಮೆಟ್ಲುಗಳ ಮೇಲೆ ಕಾರ್ಯಕ್ರಮ ಮಾಡಿದ್ವಿ, ಅವ್ರ್ಯಾರು ಬರಲಿಲ್ಲ, ಇವ್ರ್ಯಾರು ಬರಲಿಲ್ಲ ಅಂತೆಲ್ಲ ಒಂದಷ್ಟು ಮಾತಾಡಿದಿರಿ. ಬ್ಯಾನ್ ಮಾಡಬೇಕು ಅಂತ ಮಾತಾಡಿದಿರಿ. ಪ್ರಶಸ್ತಿ ನಿರಾಕರಣೆಗಳ ಬಗ್ಗೆ ಮಾತಾಡಿದಿರಿ. ಇದ್ರ ಬಗ್ಗೆ ಒಂದು ಚರ್ಚೆ, ಒಂದು ಸಂವಾದ. ನೀವೆಂತೂ ಸಂವಾದಕ್ಕೆ ಬರಲ್ಲ, ಹಾಗಾಗಿ ನನ್ನ ಮನಸ್ಸಿನ ಮಾತನ್ನ ನನ್ನ ಗೆಳೆಯರ ಜೊತೆ ಹಂಚ್ಕೋತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಮಾತನ್ನ ಉಲ್ಟಾಯಿಂದ ಬರ್ತೀನಿ. ಇಂಥವ್ರ ಸಿನಿಮಾಗಳನ್ನೆಲ್ಲ ಬ್ಯಾನ್ ಮಾಡ್ಬಿಡ್ಬೇಕು ಅಂತ ಮಾತಾಡ್ತೀರಿ. ನೀವು ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ, ಪತ್ರಕರ್ತರಾಗಿದ್ದವರು ಬ್ಯಾನ್ ಅನ್ನೋ ಪದ ಮಾತಾಡ್ತೀರಿ. ನಿಮ್ಮ ಮೇಲೆ ಯಾರದೇ ಫ್ಯಾನ್ಸು, ಯಾರದೇ ಪರವಾಗಿರೋರು ನ್ಯಾಯಾಲಯಕ್ಕೆ ಹೋದ್ರೆ ಮೊದಲು ಮಾನನಷ್ಟ ಮೊಕದ್ದಮೆ ಆಗುತ್ತೆ. ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಬ್ಯಾನ್ ಅನ್ನುವ ಮಾತನ್ನ ನೀವು ಆಡುವ ಹಾಗೆ ಇಲ್ಲ. ಒಬ್ಬ ಶಾಸಕರಾಗ ಮಾತನ್ನೇ ನೀವು ಆಡಬಾರ್ದು. ನಿಮ್ಗೆ ಆ ಕನಿಷ್ಠ ಮಾಹಿತಿ ಪ್ರಜ್ಞೆ ಇರಬೇಕಾಗಿತ್ತು. ಯಾರದೇ ಚಿತ್ರನ ಬ್ಯಾನ್ ಮಾಡ್ತೀನಿ ಮಾಡಕ್ಕಾಗುತ್ತಾ ನಿಮ್ ಕೈಲಿ? ಎಲೆಕ್ಷನ್ ಹತ್ರ ಬರ್ತಾ ಇದೆ, ಇನ್ನೇನು ಒಂದು 2 ವರ್ಷ ಇರ್ಬೇಕೇನೋ. ಯೋಚನೆ ಮಾಡ್ಕೊಂಡು ಮಾತಾಡಬೇಕು. ಹಿಟ್ಲರ್ ತರ ಆಡಬಾರ್ದು ನೀವು ಶಾಸಕರಾಗಿದ್ದೀರಿ ಅನ್ನೋ ಕಾರಣಕ್ಕೆ.